3 ಆರಾಧನೆಯನ್ನು ಕೂಡ ಸಹೋದರರು ಭಾಗವಹಿಸ್ತಾ ಇದ್ರು. ಒಂದಿನ ದೇವರು ಯೇಸು ಸ್ವಾಮಿ ಅಂದ್ರೆ ಇಷ್ಟ ಪಡದೇ ಇದ್ದ ಒಬ್ಬ ವ್ಯಕ್ತಿ ಬೆಳಿಗ್ಗೆ 5:30 ಗಂಟೆಯಿಂದ ಇವಾಗ ಎಷ್ಟು ಟೈಮ್ ಎಷ್ಟು ಇದೀರಾ ಇಲ್ವಾ? 9 ಬಾಯಿ 9:20 ಆಗ್ತಾ ಇದೆ ಅಲ್ಲ. ಇಷ್ಟು ಸಮಯ ಇದ್ದಾರೆ ಅಂದ್ರೆ ನೋಡಿ ದೇವರ ಒಂದು ಪ್ರೀತಿ ಅದು. ಹಲ್ಲೆಲೂಯಾ. ದೇವರಂದ್ರೆ ಆಗಲ್ಲ, ಸೇವೆ ಅಂದ್ರೆ ಆಗಲ್ಲ. ಸೊ ಅಂತ ಒಬ್ಬ ವ್ಯಕ್ತಿ ದಿವಸದಲ್ಲಿ ತನ್ನನ್ನೇ ದೇವರಿಗೆ ಅರ್ಪಣೆ ಮಾಡಿಕೊಟ್ಟು ಆಮೇಲೆ ಸೇವಕನೆಲ್ಲ ಬೈದು ಸೇವೆಯನ್ನೆಲ್ಲ ದ್ವೇಷ ಮಾಡಿ ಅಂತ ಒಬ್ಬ ವ್ಯಕ್ತಿ ಇವತ್ತು ಒಂದು ಸೇವೆಗೆ ಇಳಿದು ಬಂದಿದ್ದಾರಂದ್ರೆ ಅದು ಬೇರೆ ಸಣ್ಣ ವಯಸ್ಸು. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಈ ಯೌವನ ಪ್ರಾಯದಲ್ಲಿ ಇವತ್ತು ನಾವು ನೋಡ್ತೀವಿ, ಆ ಯೌವನಸ್ಥ ಮಕ್ಕಳು ಅವ್ರು ಬಯಸುವುದೇನಂದ್ರೆ ತಮ್ಮ ಇಷ್ಟಕ್ಕೆ ನಡಿಬೇಕು, ಯಾರನ್ನು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ನಾನು ನೆನೆಸಿದನ್ನೇ ನಾನು ಮಾಡಬೇಕು ಅನ್ನುವ ಒಂದು ಸ್ಟೇಜ್ ಅದು. ಹಲ್ಲೆಲೂಯಾ. ಆದ್ರೆ ಈ ಒಂದು ಸ್ಟೇಜ್ ನಲ್ಲಿ ದೇವರಿಗೆ ತನ್ನನ್ನು ಅರ್ಪಿಸಿ ಒಂದು ಸೇವೆಗೆ ಇಳಿದು ಸೇವೆಯನ್ನ ಮಾಡಿ ಅದು ಎಷ್ಟು ಒಂದು ಉಪದ್ರವಗಳ ಮಧ್ಯದಲ್ಲಿ ಅನೇಕರು ಬಡಿದ್ರು ಕೂಡ ಅದರ ಮಧ್ಯದಲ್ಲಿ ಆ ಸೇವೆಯನ್ನ ಮಾಡಿ ಧೈರ್ಯವಾಗಿ ನಿಂತು ನಾನು ದೇವರಿಗೋಸ್ಕರ ಈ ಬೈಬಲ್ ಕಾಲೇಜನ್ನ ಮುಗಿಸಿ ನಾನು ದೇವರ ಸೇವೆಯನ್ನೇ ಮಾಡಬೇಕು ಅಂತ ದೃಢವಾಗಿ ನಿಂತಿರುವ ಪ್ರೀತಿಯ ಸಹೋದರರು ಅವ್ರು ನೆನೆಸುವಾಗ ಬಹಳ ಸಂತೋಷವಾಗ್ತಿದೆ. ಆಮೇಲೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾರೆ. ನಿಮ್ಮ ಒಳ್ಳೆಯ ಸೇವೆಯನ್ನು ಕೊಟ್ಟು ದೇವರು ಆಶೀರ್ವಾದ ನಡೆಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅವರ ಹೆಸರು ಆನಂದ್ ಅಂತ ಹೇಳಿದಿ. ಎಲ್ಲರೂ ಕೂಡ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ಸೇವೆ ಎನ್ನುವುದು ನಾವು ನೆನೆಸಿಕೊಳ್ಳುವ ಹಾಗೆ ಅಷ್ಟು ಈಸಿಯಾದ ಸೇವೆ ಅಲ್ಲ ಅದು. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಇದು ಎಲ್ಲರೂ ಬಂದು ಮಾಡತಕ್ಕಂತ ಕಾರ್ಯವೂ ಅಲ್ಲ ಇದು. ಹಲ್ಲೆಲೂಯಾ. ಬೈಬಲ್ ಹೇಳುವ ಪ್ರಕಾರ ಆರೋನ ಹಾಗೆ ಪಡದೆ ಹೋದರೆ ಒಬ್ಬರೂ ಈ ಸೇವೆಯಲ್ಲಿ ನಾವು ಆಮೇಲೆ ನಿಂತುಕೊಳ್ಳಿಕ್ಕೆ ಆಗಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇದು ಬಹಳ ಕಷ್ಟವಾದ ಒಂದು ಸೇವೆ. ಇದಕ್ಕೆ ತಮ್ಮನ್ನು ಒಪ್ಪಿಸಿ ಸೇವೆಯನ್ನು ಮಾಡುವುದರಿಂದ ಆ ಮಗನಿಗೆ ನಾವು ಪ್ರಾರ್ಥನೆ ಬಹಳ ಮುಖ್ಯ. ನಾವು ಪ್ರಾರ್ಥಿಸಿಕೊಳ್ಳೋಣ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸಲಿ. ನಮಗೆ ಸಮಯ ಬಹಳ ಕಡಿಮೆ ಇರೋ ಕಾರಣದಿಂದ ಬೇಗನೆ ನಾವು ಕೀರ್ತನೆ 128ನೇ ಕೀರ್ತನೆ 5ನೇಯ ವಾಕ್ಯವನ್ನ ನಾವು ತೆಗೆದು ಓದೋಣ. ಕೀರ್ತನೆ. ಚೀಯೋನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಹಲ್ಲೆಲೂಯಾ. ನೋಡಿ ಅಲ್ಲಿ ವಾಕ್ಯ ಹೇಳ್ತಿದೆ, ನೀನು ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಹಲ್ಲೆಲೂಯಾ. ನಿನ್ನ ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗಿ. ಹಲ್ಲೆಲೂಯಾ. ಇದು ಒಂದು ಆಶೀರ್ವಾದದ ಒಂದು ಮಾತು. ಹಲ್ಲೆಲೂಯಾ. ನಾವು ಒಂದೊಂದು ದಿನಾನು ನಾವು ಕಳ್ಕೊಂಡ್ ಬಂದಿರೋದು ದೇವರ ಕೃಪೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿವಸಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ನಮ್ಮ ಲೋಕವನ್ನೇ ಮೂಡಿಕೊಂಡಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಲ್ಲೆಲೂಯಾ.
ಎಂಥ ವ್ಯಕ್ತಿಯನ್ನು ಕೂಡ ಈ ದಿವಸದ ಈ ಕೊರೋನಾ ಬಿಡ್ತಾ ಇಲ್ಲ. ಹಲ್ಲೆಲೂಯ. ಅವನು ಹಣವಂತನಾಗಲಿ, ಬಡವನಾಗಲಿ, ಐಶ್ವರ್ಯವಂತನಾಗಲಿ, ಆಮೇಲೆ ಸ್ತೋತ್ರ, ಆಮೇಲೆ ಓದಿದವನಾಗಲಿ, ಓದದೇ ಇರೋವನಾಗಲಿ, ಆಮೇಲೆ ಯಾರೇ ಆಗಲಿ, ಹಲ್ಲೆಲೂಯ, ಒಬ್ಬರನ್ನು ಅದು ಬಿಡ್ತಾ ಇಲ್ಲ. ಹೀಗಿರುವಲ್ಲಿ ನಾವು ಒಂದೊಂದು ದಿನ ಉಳಿದುಕೊಳ್ಳುವುದು ದೇವರ ಕೃಪೆ. ಹಲ್ಲೆಲೂಯ. ಒಂದೊಂದು ದಿನ ನಾವು ಉಳಿತಾ ಇರುವ ದೇವರ ಒಂದು ಕೃಪೆಯಿಂದ ದೇವರು ನಮ್ಮ ಮೇಲೆ ಅಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಸ್ತೋತ್ರ. ಕಳೆದ ತಮಿಳು ಆರಾಧನೆಯಲ್ಲಿ ಒಂದು ಸಾಕ್ಷಿಯನ್ನು ಕೇಳಿದ್ವಿ. ಒಂದು ಸಹೋದರಿ ಕೊರೋನಾದಲ್ಲಿ ಬಿದ್ದು ಎಷ್ಟು ಒಂದು ಅವಸ್ಥೆಯನ್ನ ಹೊಂದಿದ್ರು ಎಂಬುದಾಗಿ ಆಸ್ಪತ್ರೆಗೆ ಹೋದ್ರೂ ಕೂಡ ಸರಿಯಾದ ಒಂದು ಟ್ರೀಟ್ಮೆಂಟ್ ಇಲ್ಲ, ಸರಿಯಾಗಿ ಅವ್ರನ್ನ ಗಮನಿಸೋರಿಲ್ಲ, ಸರಿಯಾದ ಒಂದು ಮೆಡಿಸಿನ್ ಇಲ್ಲ, ಸರಿಯಾಗಿ ಅವರಿಗೆ ಆಮೇಲೆ ಸಹಾಯ ಮಾಡೋರು ಯಾರು ಇಲ್ಲ. ಸೊ ಎಷ್ಟು ನೋವನ್ನು ಅವರು ಅನುಭವಿಸಿದ್ರು ಅಂತ ಹೇಳ್ಕೊಂಡ್ರು. ಹಲ್ಲೆಲೂಯ. ಎಷ್ಟೊಂದು ಜನ ಈ ರೀತಿಯಾಗಿ ತೊಂದರೆಗಳಲ್ಲಿದ್ದಾರೆ. ಅದು ದೇವರಾದ ಕರ್ತನ ನಮ್ಮನ್ನ ಆಮೇಲೆ ಸ್ತೋತ್ರ ಬಿಡಿಸಿ ನಮ್ಮನ್ನ ಕಾದು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆತನು ಪ್ರೀತಿಯುಳ್ಳ ದೇವರಾಗಿರುವ ಕಾರಣದಿಂದ, ಹಲ್ಲೆಲೂಯ. ಮಾತ್ರ ಅಲ್ಲ, ಇಲ್ಲಿ ನಮಗೆ ಈ ಒಂದು ಹೊಸ ತಿಂಗಳ, ಈ ವರ್ಷದ 10ನೇ ತಿಂಗಳಿನಲ್ಲಿ ನಾವು ಪ್ರವೇಶ ಮಾಡುವಂತ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯ. ಈ 10ನೇ ತಿಂಗಳಲ್ಲಿ ದೇವರು ನಮಗೆ ಕೊಡುವಂತ ವಾಗ್ದಾನ, ನೀನು ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಹಲ್ಲೆಲೂಯ. ಯೆರೂಸಲೇಮಿನ ಸೌಭಾಗ್ಯವನ್ನ ಆಮೇನ್ ನೋಡುವವನಾಗು, ನೋಡುವವನಾಗುವಿ ಅಂತಾನೆ ಇದೆ. ನೋಡುವವನಾಗು. ಹಲ್ಲೆಲೂಯ. ಆಮೇಲೆ ಯೆರೂಸಲೇಮಿನ ಸೌಭಾಗ್ಯ, ಹಾಗೆ ಆ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವವನಾಗುವ ಎಂಬುದಾಗಿ ಅಲ್ಲಿ ಹೇಳ್ತಾ ಇದೆ. ನಿನ್ನ ಜೀವಮಾನವೆಲ್ಲ ನೋಡಿ, ನಾವು ಆಶೀರ್ವಾದವಾಗಿರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಅದು ಎಂತ ಆಶೀರ್ವಾದಂತೆ? ಯೆರೂಸಲೇಮಿನ ಸೌಭಾಗ್ಯದಂತೆ. ಈ ಯೆರೂಸಲೇಮಿನ ಸೌಭಾಗ್ಯ ಎಂಬುದಾಗಿ ನಾವು ಗಮನಿಸುವಾಗ, ಈ ಯೆರೂಸಲೇಮ್ ಅನ್ನೋದು ಇಡೀ ಲೋಕದಲ್ಲಿ ಶ್ರೇಷ್ಠವಾದ ಪಟ್ಟಣಗಳು ಎಷ್ಟು ಇವೆಯೋ ಆ ಶ್ರೇಷ್ಠವಾದ ಪಟ್ಟಣಗಳಿಗಿಂತ ಶ್ರೇಷ್ಠವಾದದ್ದೇ ಯೆರೂಸಲೇಮ್ ಪಟ್ಟಣ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈ ಲೋಕದಲ್ಲಿ ಫೇಮಸ್ ಆಗಿರುವ ಪಟ್ಟಣಗಳು ಎಷ್ಟು ಉಂಟೋ ಅವು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದೇ ಯೆರೂಸಲೇಮ್ ಪಟ್ಟಣ ಅಂತ. ಹಲ್ಲೆಲೂಯ. ನಮ್ಮನ್ನ ದೇವರು ಶ್ರೇಷ್ಠರಾಗಿ ದೇವರಿದ್ದಾನೆ. ಹಲ್ಲೆಲೂಯ. ಈ ಲೋಕದಲ್ಲಿ ನಾವು ಶ್ರೇಷ್ಠರು. ಹಲ್ಲೆಲೂಯ. ನೋಡಿ, ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯನ ತಕ್ಕಂತ ತೆಗೆದಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ನೇ ವಾಕ್ಯವನ್ನು ಬೇಗ ಓದ್ರಿ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿ ಕೊಟ್ಟು ನಡೆದರೆ, ಕಿವಿ ಕೊಟ್ಟು ನೀವು ನಡೆದರೆ ಈ ಶುಭಗಳೆಲ್ಲ ನಿಮಗೆ, ಈ ಶುಭಗಳೆಲ್ಲ ನಿಮಗೆ ಪ್ರಸ್ತಾಪವಾಗುವುದು. ಯಾವುವು ಅಂದರೆ, ನಿಮಗೆ ಊರಿನಲ್ಲಿಯೂ, ಅಲ್ಲ ಅದಕ್ಕೆ ಮುಂಚೆ ವಾಕ್ಯ ಓದಿ ಬಾ, 1ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನೀವು ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ, ಆತನು ಚೆನ್ನಾಗಿ ಗಮನಿಸಿ, ಆತನು ಭೂಮಿಯ ಮೇಲಿರುವ ಎಲ್ಲರೂ ಹೇಳಿ, ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ, ಎಲ್ಲ ಹೇಳಿ, ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಹೇಳಿ, ಭೂಮಿಯಲ್ಲಿರುವ ಎಲ್ಲಾ
ಜನಾಂಗಗಳಿಗಿಂತಲೂ ನಿಮ್ಮನ್ನು ತಿರುಗಿ ಹೇಳಿ, ಭೂಮಿಯಲ್ಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಆ ಜನಾಂಗಗಳಿಗಿಂತಲೂ ನಿನ್ನನ್ನು ನಿನ್ನನ್ನು ಶ್ರೇಷ್ಠವಾಗಿಡುವನು. ನಂತರ ಕೈ ಮಾಡಿ ಹೇಳಿ ನೋಡೋಣ. ಹಲ್ಲೆಲೂಯಾ. ತಿರುಗಿ ಓದಿ ಬಾ. ಭೂಮಿಯ ಮೇಲಿರುವ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವ ಉನ್ನತ ಸ್ಥಿತಿಗೆ ಶ್ರೇಷ್ಠವಾಗಿ ಇಡುವವನಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರು ನೋಡಿ. ಎಲ್ಲಾ ಜನಾಂಗಗಳಿಗಿಂತಲೂ ತಮ್ಮ ವಾಕ್ಯಕ್ಕೆ ಕಿವಿ ಕೊಟ್ಟು ಅದರಂತೆ ನಡೆಯುವ ಮಕ್ಕಳಿಗೆ ಆತನು ಶ್ರೇಷ್ಠವಾಗಿ ಇಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಇಲ್ಲಿ ಹೇಳುವ ಹಾಗೆ ಸ್ತೋತ್ರ, ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯ. ಆಗ ಯೆರೂಸಲೇಮಿನ ಸೌಭಾಗ್ಯ ಅಂತ ಹೇಳುವುದಾದರೆ ಈ ಯೆರೂಸಲೇಮ್ ಒಂದು ಶ್ರೇಷ್ಠವಾದ ಒಂದು ಪಟ್ಟಣ. ಓಕೆನಾ? ಇದನ್ನು ಕುರಿತು 3 ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ 125ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಕೀರ್ತನೆ 125:2 ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ನೋಡಿ, ಯೆರೂಸಲೇಮ್ ಹೇಗೆ ಕಾಣಪಡುತ್ತಿದೆ. ಈ ಯೆರೂಸಲೇಮನ್ನು ನಾವು ಗಮನಿಸುವಾಗ ಈ ಯೆರೂಸಲೇಮನ ಸುತ್ತಲೂ ಕೂಡ ಏನಿದೆಯಂತೆ? ಪರ್ವತಗಳಿವೆ. ಯೆರೂಸಲೇಮನ ಸುತ್ತಲೂ ಪರ್ವತಗಳಿವೆ. ಚೆನ್ನಾಗಿ ನೋಡಿ, ಒಂದು ಪಟ್ಟಣದ ಸುತ್ತಲೂ ಪರ್ವತಗಳು ಇದೆ ಅಂದ್ರೆ ಆ ಪಟ್ಟಣವು ಅದು ಅಷ್ಟು ಕ್ಷೇಮವಾಗಿರ್ತದೆ. ಹೇಳಿ ಹಲ್ಲೆಲೂಯಾ. ಒಂದು ಪಟ್ಟಣದ ಸುತ್ತಲೂ ಒಂದು ಪರ್ವತಗಳು ಇದೆ ಅಂದ್ರೆ ಆ ಪಟ್ಟಣವು ಹೇಗಿರ್ತದೆ? ಕ್ಷೇಮವಾಗಿರ್ತದೆ. ಹಲ್ಲೆಲೂಯಾ. ಯಾವ ವೈರಿಗಳು ಈಸಿಯಾಗಿ ಅದನ್ನ ಮುಟ್ಟೋದಕ್ಕಾಗಲ್ಲ. ಹಲ್ಲೆಲೂಯಾ. ಯಾವ ವೈರಿಗಳು ಈಸಿಯಾಗಿ ಆ ಪಟ್ಟಣದೊಳಗೆ ನುಗ್ಗೋದಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತಾ ಇದೆ, ಯೆರೂಸಲೇಮ್ ಅದರ ಸುತ್ತಲೂ ಏನಿದೆ? ಪರ್ವತಗಳು ಇವೆ. ಅದರಿಂದ ಅದು ಒಂದು ಕ್ಷೇಮವಾದ ಪಟ್ಟಣ. ಹಾಗೆಯೇ ಓದಿವಾ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೆಯೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಶಬ್ದವಾಗಿ ಈ ಪರ್ವತಗಳು ಹೇಗೆ ಯೆರೂಸಲೇಮನ್ನ ಸುತ್ತಿಕೊಂಡಿದೆಯೋ ಹಾಗೆಯೇ ನಮ್ಮ ದೇವರಾದ ಕರ್ತನು ಕೂಡ ತಮ್ಮ ಜನರಾಗಿರುವ ನಮ್ಮ ಸುತ್ತಲೂ ಆತನು ಇರುವವನಾಗಿದ್ದಾನೆ. ಯೋಚನೆ ಮಾಡಿ, ನಮ್ಮ ದೇವರು ನಮ್ಮ ಸುತ್ತಲೂ ಇದ್ದಾನೆ ಅಂದ್ರೆ, ಪರ್ವತದ ಹಾಗೆ ಆತನು ಇದ್ದಾನೆ ಅಂದ್ರೆ ಅದರ ಅರ್ಥ ಈ ಪರ್ವತವನ್ನ ಯಾರಿಂದಲೂ ಗದರಿಸಲು ಸಾಧ್ಯವಿಲ್ಲ. ಅದು ಪರ್ವತ ಹಾಗೆ ಸ್ಟ್ರೈಟ್ ಆಗಿ ನಿಂತುಕೊಂಡು ಆಮೇಲೆ ಸ್ತೋತ್ರ ಕ್ಷೇಮವನ್ನ ಕೊಡುವುದಾಗಿರುತ್ತದೆ. ಅದಲ್ವಾ? ಹಲ್ಲೆಲೂಯಾ. ಹಾಗೆಯೇ ಆ ಪರ್ವತಗಳು ಹೇಗೆ ಆ ಪಟ್ಟಣಕ್ಕೆ ಕ್ಷೇಮವನ್ನ ಕೊಡುತ್ತದೋ ಹಾಗೆಯೇ ನಮ್ಮ ದೇವರಾದ ಕರ್ತನು ನಮಗೆ ಕ್ಷೇಮವನ್ನ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವ ವೈರಿಗಳ ಸ್ತೋತ್ರ ತೊಂದರೆಗಳು ನಮಗೆ ಆಗದಂತೆ ದೇವರು ನಮ್ಮನ್ನ ತನ್ನ ಹಸ್ತದಲ್ಲಿಟ್ಟು ನಮ್ಮನ್ನ ಕಾಪಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ನಾವು ಗಮನಿಸುವುದಾದ್ರೆ ಆ ಇಸ್ರಾಯೇಲ್ ಜನರು
ಈಜಿಪ್ತಿನಿಂದ ಆ ಹೊರಗೆ ಬರ್ತಾರೆ. ಬಂದಾಗ ಈಜಿಪ್ತಿನ ಅರಸನು ತನ್ನ ಸೈನ್ಯವನ್ನ ಕರೆದುಕೊಂಡು ಬಂದು ಈ ಜನರಿಗೆ ತೊಂದರೆ ಕೊಟ್ಟು ತಿರುಗಿ ಅವರನ್ನ ತನ್ನ ದಾಸತ್ವದಲ್ಲಿ ಕೊಂಡು ಹೋಗುವುದಕ್ಕೆ, ಅವರನ್ನ ಅಧೀನರಾಗಿ ನಡೆಸುವುದಕ್ಕಾಗಿ ಎಳೆದುಕೊಂಡು ಹೋಗೋದಕ್ಕೆ ಬರ್ತಾನೆ. ಆದರೆ ದೇವರಾದ ಕರ್ತನೆ ಏನು ಮಾಡಿದ್ರು ಗೊತ್ತಾ? ಆ ಇಸ್ರಾಯೇಲ್ ಜನರನ್ನ ಕೆಂಪು ಸಮುದ್ರವನ್ನ ಎರಡಾಗಿ ವಿಂಗಡಿಸಿ ಅದರ ಮಧ್ಯದಲ್ಲಿ ತನ್ನ ಜನರನ್ನ ನಡೆಸಿಕೊಂಡು ಹೋದನು. ಮಾತ್ರ ಅಲ್ಲ, ಈ ಜನ ಆ ಕೆಂಪು ಸಮುದ್ರ ಮಧ್ಯದಲ್ಲಿ ಹಾಗೆ ನಡೆದುಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ಈ ಫಾರೋನು ಅಂದ್ರೆ ಈಜಿಪ್ಟ್ ದೇಶದ ಅರಸನು ಕೂಡ ತನ್ನ ಸೈನ್ಯದೊಂದಿಗೆ ಹಿಂದೆ ಬೆನ್ನಟ್ಟುತ್ತಾ ಇದ್ದನು. ಆಗೇನಾಯ್ತು ಅಂದ್ರೆ, ಈ ಜನರನ್ನ ನಡೆಸಿಕೊಂಡು ಹೋದ ದೇವರು ಅವರ ಮುಂದೆಯಿಂದ ಅವರ ಹಿಂದೆ ಬಂದು ಅವರನ್ನು ಕಾಪಾಡುವ ದೇವರಾಗಿ ನಿಂತುಕೊಂಡರು. ಹಲ್ಲೆಲೂಯಾ. ವೈರಿಗಳು ಬೆನ್ನಟ್ಟಿ ಬಂದರೂ ಕೂಡ ದೇವ ಮಕ್ಕಳನ್ನ ಮುಟ್ಟದ ಹಾಗೆ ದೇವರಾದ ಕರ್ತನು ಸ್ತೋತ್ರ ಅಲ್ಲಿ ತಡೆಯಾಗಿ ನಿಂತನು. ಹಲ್ಲೆಲೂಯಾ. ತನ್ನ ಜನರಿಗೆ ಕಾವಲಾಗಿ ನಿಂತನು. ಇವತ್ತಿಗೂ ಕೂಡ ಅದೇ ದೇವರು, ಆತನ ಜೀವವುಳ್ಳ ದೇವರಾಗಿರೋದ್ರಿಂದ ನಿಮ್ಮನ್ನು ಕಾಪಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮರಣಕರ ವ್ಯಾಧಿಯಿಂದ ನಮ್ಮನ್ನ ತಪ್ಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಈ ಮರಣಕರವಾದ ವ್ಯಾಧಿಯನ್ನ ನೋಡಿ ನಾವು ಭಯಪಡ್ತಾ ಇದ್ದೀವಿ. ಹಲ್ಲೆಲೂಯಾ. ಒಂದನ್ನು ನೆನೆಸಿಕೊಳ್ಳಿ, ನನ್ನ ಸುತ್ತಲೂ ನನ್ನ ಯೆಹೋವನು ಇದ್ದಾನೆ, ನನ್ನ ಸುತ್ತಲೂ ನನ್ನ ಯೇಸು ಇದ್ದಾನೆ, ನಾನು ನಂಬಿರುವ ನನ್ನ ದೇವರಾದ ಕರ್ತನು ನನ್ನ ಜೊತೆಗಿದ್ದಾನೆ. ಆದ್ದರಿಂದ ನಾನು ಯಾವುದಕ್ಕೂ ಭಯಪಡಲ್ಲ. ಎಷ್ಟು ಜನ ಹೇಳಕ್ಕಾಗುತ್ತೆ? ನಮ್ಮ ಸುತ್ತಲೂ ಆತನಿದ್ದಾನೆ. ಯಾವ ಕಡೆಯಲ್ಲಿ, ಯಾವ ರೀತಿಯಲ್ಲಿ, ಯಾವ ಕಡೆಯಲ್ಲಿ ಯಾವ ಕಡೆಯಿಂದ ಆತನು ಸೈತಾನನು ಬಂದರೂ ಕೂಡ, ವೈರಿಯು ಬಂದರೂ ಕೂಡ ನಮ್ಮನ್ನ ಎಲ್ಲಾ ಕಡೆಯಿಂದಲೂ ನಮ್ಮನ್ನ ತಪ್ಪಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ಯೆರೂಸಲೇಮನ ಪರ್ವತಗಳು ಹೇಗೆ ಯೆರೂಸಲೇಮನ ಸುತ್ತಿಕೊಂಡಿದೆಯೋ ಹಾಗೆ ನಾನು ನನ್ನ ಜನರಿಗೆ ಕಾಣಕೊಡುತ್ತಾ ಇದ್ದೀನಿ ಅಂತ. ಹಾಗಾದ್ರೆ ದೇವರು ನಮ್ಮನ್ನು ಸುತ್ತಿಕೊಂಡಿದ್ದಾನೆ. ಎಲ್ಲ ಕಡೆ, ನಿಮ್ಮ ಬಲ ಕಡೆಯಲ್ಲೂ ಇದ್ದಾನೆ, ಆತನ ಎಡ ಕಡೆಯಲ್ಲೂ ಇದ್ದಾನೆ, ನಿಮ್ಮ ಮುಂದೆಯೂ ಇದ್ದಾನೆ, ನಿಮ್ಮ ಹಿಂದೆಯೂ ಇದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಯಾವುದಕ್ಕೂ ನಾವು ಅಂಜ ಕಾರಣವಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಭಯಗಳೆಲ್ಲವನ್ನು ತೆಗೆದುಹಾಕ್ರಿ. ಯಾವುದನ್ನು ಕುರಿತು ಭಯ ಬೇಡ. ಕೆಲಸ ಇಲ್ಲದೆ ಇದ್ದೀರಾ? ಸಂಪಾದನೆಗಳು ಬಹಳ ಕಡಿಮೆ ಇದೆಯಾ? ನಿಮ್ಮ ಅವಶ್ಯಕತೆಗಳು ಸಲ್ಲಿಸಲ್ಪಡದ ಒಂದು ಪರಿಸ್ಥಿತಿಯಲ್ಲಿ ಕಾಣಪಡುತ್ತಾ ಇದೆಯಾ? ಅನೇಕ ಯೋಚನೆಗಳಲ್ಲಿ ನೀವಿದ್ದೀರಾ. ಅಯ್ಯೋ, ಇಷ್ಟು ಸಾಲ ಇದೆಯಲ್ಲ, ಇಷ್ಟು ಕಷ್ಟ ಇದೆಯಲ್ಲ, ಈ ಕಾರ್ಯ ಇದೆಯಲ್ಲ, ಆ ಕಾರ್ಯ ಇದೆಯಲ್ಲ, ಇದಕ್ಕೆಲ್ಲ ನಾನು ಏನ್ ಮಾಡಲಿ ಎಂಬುದಾಗಿ ಯೋಚನೆ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ಆತ ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಕಾಪಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಭಯಪಡಬೇಡ್ರಿ, ಆತ ನಿಮ್ಮ ಸುತ್ತಲೂ ಇದ್ದಾನೆ, ಆತನ ಎಲ್ಲವನ್ನು ನೋಡಿಕೊಳ್ತಾನೆ. ಹಲ್ಲೆಲೂಯಾ. ಇದೇ ಯೆರೂಸಲೇಮಿನ ಒಂದು ಅನುಭವ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆರೂಸಲೇಮ್ ಪರ್ವತಗಳಿಂದ ಸುತ್ತಿ ಕಾಣಪಡುತ್ತಾ ಇದೆ. ಹಲ್ಲೆಲೂಯಾ. ಎರಡನೇದಾಗಿ ಇಲ್ಲಿ ನಾವು ಗಮನಿಸುವುದಾದ್ರೆ 135ನೇ ಕೀರ್ತನೆ 21ನೇ ವಾಕ್ಯ. ಕೀರ್ತನೆ 135. ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು, ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನ ಕೀರ್ತಿಯು. ಓಕೆ, ಸಾಕು. ಇಲ್ಲಿ ನೋಡ್ತಾ ಇದ್ದೀವಿ, ಯೆರೂಸಲೇಮಿನಲ್ಲಿ ವಾಸಿಸುವ ಯೆಹೋವನು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಯೆರೂಸಲೇಮ್, ನಾನು ಹೇಳಿದೆ ಪ್ರಾರಂಭದಲ್ಲೇ, ಇದು ಎಲ್ಲಾ ಪಟ್ಟಣಗಳಿಗೆ, ಅದು ಶ್ರೇಷ್ಠವಾದ ಪಟ್ಟಣಗಳಿಗಿಂತ ಶ್ರೇಷ್ಠವಾದುದು ಯೆರೂಸಲೇಮ್. ಯಾಕೆಂದ್ರೆ ಜೀವವುಳ್ಳ ದೇವರು ವಾಸ ಮಾಡುವಂತ ಒಂದು ಪಟ್ಟಣವೇ ಈ ಯೆರೂಸಲೇಮ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಈ ಯೆರೂಸಲೇಮ್ ಅನ್ನು
ದಾವೀದನು ಏನ್ ಮಾಡ್ತಾನೆ, ಯೆಬೂಸಿಯರೆಂಬ ಒಂದು ಜನರ ಕೈಯಿನಿಂದ ಅದನ್ನ ಯುದ್ಧ ಮಾಡಿ ಅದನ್ನ ಆಮೇಲೆ ಸ್ವಂತ ಸ್ವಾಧೀನಪಡಿಸಿಕೊಳ್ತಾನೆ. ಈ ದಾವೀದನು ಈ ಒಂದು ಆಮೇಲೆ ಸ್ತೋತ್ರ ಯೆರೂಸಲೇಮ್ ಪಟ್ಟಣವನ್ನ ಹಿಡಿದ ತಕ್ಷಣವೇ ಆತನೇನ್ ಮಾಡದಂದ್ರೆ ದೇವರ ಮಂಜೂಷವನ್ನ ಯೆರೂಸಲೇಮಿಗೆ ಕೊಂಡು ಬಂದನು. ಮಾತ್ರ ಅಲ್ಲ, ಯೆರೂಸಲೇಮಿನಲ್ಲಿ ಆಲಯವನ್ನ ಕಟ್ಟಲು ಆತನು ಇಷ್ಟಪಟ್ಟನು. ಆತನ ಇಷ್ಟಪಟ್ಟ ಹಾಗೆ ಆತನ ಮಗನಾಗಿರುವಂತ ಸಾಲೋಮನು ಆಲಯವನ್ನ ಕಟ್ಟಿದನು. ಆ ಆಲಯವು ಒಂದು ಮಗಿಮೆಯಾಗಿ ಅಲ್ಲಿ ಕಾಣಕೊಡ್ತಾ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಆಲಯವು ಅಂದ್ರೆ ದೇವರ ವಾಸಸ್ಥಾನವು. ಆ ಯೆರೂಸಲೇಮಿನಲ್ಲಿ ದೇವರ ವಾಸಸ್ಥಾನ ಇತ್ತು. ಹಲ್ಲೆಲೂಯಾ. ಯಾರು ಎಲ್ಲಿದ್ದು ಆ ಯೆರೂಸಲೇಮನ್ನ ನೋಡಿ ನಾವು ಪ್ರಾರ್ಥನೆ ಮಾಡಿದ್ರು, ಆ ಯೆರೂಸಲೇಮಲ್ಲಿ ಇರುವ ದೇವರು ಸದುತ್ತರವನ್ನ ದಯಪಾಲಿಸ್ತಾ ಇದ್ರು. ಹಲ್ಲೆಲೂಯಾ. ದಾನಿಯೇಲನ ಕುರಿತು ಹೇಳ್ತಾ ಇದೆ, ದಾನಿಯೇಲನು ಬಾಬಿಲೋನ್ ದೇಶದಲ್ಲಿ ಆತನು ಇದ್ದಾಗಲೂ ಆತನು ಅವನ ಸ್ತೋತ್ರ ಆ ಕಿಟಕಿಯ ಬಾಗಿಲನ್ನ ತೆರೆದುಕೊಂಡು ಆತನು ಮೊಣಕಾಲೂರಿ ತನ್ನ ಕೈಗಳನ್ನ ಯೆರೂಸಲೇಮಿಗೆ ನೇರವಾಗಿ ಚಾಚಿಕೊಂಡು ಆತನು ಪ್ರಾರ್ಥಿಸಿದಾಗ ದೇವರು ಸದುತ್ತರನ್ನು ದಯಪಾಲಿಸಿದನು. ಹಲ್ಲೆಲೂಯಾ. ಸಾಲವನು ಆಲಯವನ್ನ ಕಟ್ಟಿ ಹಾಗೇನೆ ಪ್ರಾರ್ಥನೆ ಮಾಡಿದ, ದೇವರೇ ಈ ಯೆರೂಸಲೇಮ್ ಇಲ್ಲಿರುವ ಆಲಯಕ್ಕೆ ನೇರವಾಗಿ ಯಾರು ಎಲ್ಲಿ ಎಷ್ಟು ದೂರ ಇದ್ದು ಪ್ರಾರ್ಥನೆ ಮಾಡಿದ್ರು ಅವರ ಪ್ರಾರ್ಥನೆಯನ್ನ ಈ ಸ್ಥಳದಿಂದ ನೀನು ಕೇಳಬೇಕು. ದೇವರು ಅದಕ್ಕೆ ಏನು ಉತ್ತರ ಕೊಟ್ಟರು ಗೊತ್ತಾ? ಹೌದು ಮಗನೇ, ನಾನು ನಾನು ಮಾಡ್ತೀನಿ. ಎಲ್ಲಿಂದ ಅವರು ಈ ಯೆರೂಸಲೇಮಿಗೆ ನೇರವಾಗಿ ಕೈಗಳನ್ನ ಚಾಚಿ ಪ್ರಾರ್ಥನೆ ಮಾಡ್ತಾರೋ ನಾವೇ ಸ್ತೋತ್ರ, ನಾನು ಇಲ್ಲಿಂದ ಅವರಿಗೆ ಉತ್ತರವನ್ನು ಕೊಡ್ತೀನಿ. ಹಲ್ಲೆಲೂಯಾ. ದೇವರು ವಾಸ ಮಾಡುವುದಕ್ಕೆ ಆರಿಸಿಕೊಂಡಂತ ಒಂದು ಪಟ್ಟಣ ಯೆರೂಸಲೇಮ್. ವಾಕ್ಯ ಹೇಳಿದ್ದೆ ನೋಡಿ, ಕೆಳಗೆ ಓದಿ 132ನೇ ಕೀರ್ತನೆ 132:14. ಆತನು ಇದು ನನ್ನ ಶಾಶ್ವತ ವಾಸಸ್ಥಾನ, ಇದು ನನ್ನ ಶಾಶ್ವತ ವಾಸಸ್ಥಾನ. ನೋಡಿ ಅಲ್ಲಿ ಹೇಳ್ತಾ ಇದ್ದಾನೆ, ಇದು ನನ್ನ ಶಾಶ್ವತ ವಾಸಸ್ಥಾನ, ಇಲ್ಲೇ ಇರುವೆನು, ನಾನು ಇಲ್ಲೇ ಇರುವೆನು, ಇದು ನನಗೆ ಇಷ್ಟವು, ಇದು ನನಗೆ ಇಷ್ಟವು. ಹಲ್ಲೆಲೂಯಾ. ಆ ಯೆರೂಸಲೇಮನ್ನು ಕುರಿತು ಹೇಳ್ತಿದ್ದಾರೆ ದೇವರು, ಇದು ನನಗೆ ಇಷ್ಟವು, ಆದ್ದರಿಂದ ನಾನು ಇಲ್ಲೇ ಇದನ್ನ ನನ್ನ ವಾಸಸ್ಥಾನವಾಗಿ ನಾನು ತೆಗೆದುಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯೆರೂಸಲೇಮ್ ದೇವರ ವಾಸಸ್ಥಾನವಾಗಿತ್ತು. ದೇವರು ಅದನ್ನ ಇಷ್ಟಪಟ್ಟರು. ಕೆಳಗೆ ಇದರ ಆದಾಯವನ್ನು ಆಶೀರ್ವದಿಸುವೆನು. ಹಲ್ಲೆಲೂಯಾ. ಇದರ ಈ ಯೆರೂಸಲೇಮಲ್ಲಿ ಬರುವ ಆದಾಯಗಳನ್ನ ನಾನು ಆಶೀರ್ವದಿಸುವೆನು. ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು. ಆ ಯೆರೂಸಲೇಮಿನಲ್ಲಿ ಒಬ್ಬರು ಕೂಡ ಹಸಿವಿನಿಂದ ಇರಬಾರದು, ಕೊರತೆಯಿಂದ ಇರಬಾರದು. ಹಲ್ಲೆಲೂಯಾ. ಅಲ್ಲಿ ಇರುವ ಬಡವರ ತನಕ, ಅಲ್ಲಿರುವ ಎಲ್ಲ ಬಡವರು ಕೂಡ ನಾನು ಅವರನ್ನ ಆಹಾರದಿಂದ ತೃಪ್ತಿಗೊಳಿಸ್ತೀನಿ. ದೇವರಿದ್ರೆ ಹಂಗೇನೆ, ಒಬ್ಬರನ್ನು ಕೈ ಬಿಡಲ್ಲ. ಹಲ್ಲೆಲೂಯಾ. ಎಲ್ಲರ ಮೇಲೂ ಆತನು ಕನಿಕರವುಳ್ಳವನಾಗಿ, ಎಲ್ಲರ ಮೇಲೂ ಆತನು ತನ್ನ ಕಣ್ಣುಗಳನ್ನು ಇಟ್ಟವನಾಗಿ, ಎಲ್ಲರನ್ನೂ ಆಶೀರ್ವದಿಸುವವನಾಗಿ, ಎಲ್ಲರಿಗೂ ಸ್ತೋತ್ರ ಆಹಾರ ನೀಡುವವನಾಗಿ, ಹಸಿವನ್ನ ತೀರಿಸುವವನಾಗಿ ಅದನ್ನು ಕಾಣಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಬೈಬಲ್ ಹೇಳ್ತಾ ಇದೆ, ಕೂಗುವ ಕಾಗೆ ಮರಿಗೂ ಕೂಡ ದೇವರ ಆಹಾರವನ್ನು ಕೊಡುವ ದೇವರೆಂಬುದಾಗಿ. ಕಾಗೆ ಮರಿ, ನಾವು ಕಾಗೆನೇ ಇಷ್ಟಪಡಲ್ಲ, ಕಾಗೆ ಮರಿನ ನಾವು ಹೆಂಗೆ ಇಷ್ಟಪಡ್ತೀವಿ? ಹಲ್ಲೆಲೂಯಾ. ಆದ್ರೆ ದೇವರು ಹಂಗಲ್ಲ, ನಾವು ಇಷ್ಟಪಡದೇ ಇರೋದನ್ನ ಕೂಡ ದೇವರು ಇಷ್ಟಪಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರಿಂದ ನಾವು ತಳ್ಳಲ್ಪಟ್ಟವರಾಗಿ, ಮರೆಯಲ್ಪಟ್ಟವರಾಗಿ ಕೂಡ ನಾವು ಇರಬಹುದು. ಆದ್ರೆ ದೇವರು ನಮ್ಮನ್ನ ಮರೆಯಲ್ಲ.
ಹಲ್ಲೆಲೂಯಾ. ನಮ್ಮನ್ನು ಕುರಿತು ಆತನು ಜಾಗೃತೆ ವಹಿಸುವ ದೇವರಾಗಿದ್ದಾನೆ. ನಾವು ಎಲ್ಲೇ ಇರಲಿ, ನಮ್ಮ ಮೇಲೆ ಆತನ ಕಣ್ಣುಗಳು ಯಾವಾಗಲಿರ್ತದೆ. ನಾವು ಒಂದೊಂದು ದಿನ ನಾವು ಊಟ ಮಾಡ್ತೀವ, ಸಂತೋಷವಾಗಿದ್ದೀವ, ಹೇಗಿದ್ದೀವಿ, ಎಲ್ಲವನ್ನು ದೇವರು ಗಮನಿಸ್ತಾನೆ. ನಾವು ಕಣ್ಣೀರು ಹಾಕುವಾಗಲೆಲ್ಲ ಆತನು ಸುಮ್ಮನೆ ಹೋಗಿ ಕೂತ್ಕೊಂಡು ನಮ್ಮನ್ನು ನೋಡಿ ನಗ್ಕೊಂಡಿರೋವನಲ್ಲ. ನಾವು ಕಣ್ಣೀರು ಹಾಕುವಾಗ ಆತನು ಕೂಡ ಕಣ್ಣೀರು ಹಾಕೋ ದೇವರು. ಅಷ್ಟು ಒಳ್ಳೆ ದೇವರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಸ್ತೋತ್ರ. ಅದನ್ನು ಹೇಳುತ್ತಿದ್ದಾನೆ, ಈ ಸ್ಥಳವನ್ನ ನನ್ನ ವಾಸಸ್ಥಾನವಾಗಿ ನಾನು ಇದನ್ನು ಇಷ್ಟಪಟ್ಟಿರುವುದರಿಂದ ಇಲ್ಲೇ ನಾನು ವಾಸ ಮಾಡ್ತೀನಿ. ಅದರ ಆದಾಯವನ್ನು ನಾನು ಆಶೀರ್ವದಿಸ್ತೇನೆ. ಅಲ್ಲಿರುವ ಬಡವರನ್ನೆಲ್ಲ ನಾನೇನ್ ಮಾಡ್ತೀನಿ? ತೃಪ್ತಿಗೊಳಿಸ್ತೀನಿ. ಹಲ್ಲೆಲೂಯಾ. ದೇವರು ನಮ್ಮ ಜೊತೆಗಿರೋದರಿಂದ ಯಾವುದಕ್ಕೂ ನಾವು ಆಮೆನ್, ಸ್ತೋತ್ರ, ಭಾರ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಆತನ ಎಲ್ಲ ಅನುದಿನದ ಆಹಾರವನ್ನ ನಮಗೆ ಕೊಟ್ಟು ನಮ್ಮನ್ನ ಪೋಷಿಸಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ನಗರ ಹೇಗೋ ಹಾಗೆಯೇ ನಾವು ಕೂಡ ಆ ಒಂದು ಆಶೀರ್ವಾದ ದೇವರು ನಮ್ಮಲ್ಲೂ ಕೊಟ್ಟಿದ್ದಾನೆ, ನಮಗೂ ಕೊಟ್ಟಿದ್ದಾನೆ. ನಾವು ಯೆರೂಸಲೇಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ ನಮ್ಮನ್ನು ಇಷ್ಟಪಡ್ತಾ ಇದ್ದಾನೆ. ಆತ ನಮ್ಮನ್ನು ಕಂಡ್ರೆ ಬಹಳ ಪ್ರೀತಿ. ನಾವು ಅಂದ್ರೆ ಆತನಿಗೆ ಪಂಚಪ್ರಾಣ. ಹಲ್ಲೆಲೂಯಾ. ಅದರಿಂದಲೇ ನಮಗೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನೇ ಸುರಿಸಿದೆ. ಹಲ್ಲೆಲೂಯಾ. ನಾವು ಒಳ್ಳೆಯವರು ಅನ್ನೋದಕ್ಕೋಸ್ಕರನ ಇಲ್ಲ ರೀ. ನಾವು ಕೆಟ್ಟವರು, ನಾವು ದ್ರೋಹಿಗಳು, ನಾವು ವಂಚಕರು. ಹಲ್ಲೆಲೂಯಾ. ನಾವು ಪಾಪಿಷ್ಠರು. ಇಂಥ ಪರಿಸ್ಥಿತಿಯಲ್ಲಿ ಇರುವ ನಮಗೋಸ್ಕರನೇ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟನಲ್ಲ. ಹಲ್ಲೆಲೂಯಾ. ಇಂಥ ಒಳ್ಳೆ ದೇವರು ಎಲ್ಲಿ ನಮಗೆ ಸಿಗ್ತಾರೆ ಹೇಳಿ? ಹಲ್ಲೆಲೂಯಾ. ಇಂಥ ಒಳ್ಳೆ ದೇವರನ್ನು ನಾವು ಎಲ್ಲಿ ನೋಡೋದಕ್ಕೆ ಆಗ್ತದೆ ನೋಡಿ? ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾನೆ, ಮಗನೇ, ನಿನ್ನ ಜೀವಮಾನವೆಲ್ಲ ಈ ರೀತಿಯಾದ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವಿ. ಹಲ್ಲೆಲೂಯಾ. ಆ ದೇವರ ಸಮ್ಮುಖದಲ್ಲಿ ಹಾಗೆಲ್ಲ ಮನಕಾಲಕಮ್ಮ. ಓ ಧನ್ಯರು. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ನಮಗೆ ವಾಗ್ದಾನ ನೀಡುವ ದೇವರಿಗೆ, ನಮಗೆ ವಾಗ್ದಾನ ಕೊಟ್ಟಿರುವ ನಮ್ಮ ದೇವರಿಗೆ ನಮ್ಮ ಸಂಪೂರ್ಣವಾಗಿ ಓ ಹಲ್ಲೆಲೂಯಾ. ನಾವಾದರೂ ಓ ಹಲ್ಲೆಲೂಯಾ, ಯಾರಾದರೂ ಕೆಟ್ಟವರು, ದ್ರೋಹಿಗಳು, ಪಾಪಿಷ್ಠರು, ಅವನ್ನೆಲ್ಲ ನಾವು ನೋಡೋದಾದ್ರೆ ನಾವು ದ್ವೇಷ ಮಾಡಿ ದೂರಕ್ಕೆ ತಳ್ಳಿಬಿಡ್ತೀವಿ, ದೂರಕ್ಕೆ ಇಟ್ಬಿಡ್ತೀವಿ. ಆದರೆ ನಾವು ಅಂತ ಪರಿಸ್ಥಿತಿಯಲ್ಲಿ ಇದ್ದವರೇ ನಮ್ಮನ್ನು ದೇವರು ತಳ್ಳಿಲ್ಲ ನೋಡಿ. ನಮ್ಮನ್ನು ದೇವರು ತಳ್ಳಿಲ್ಲ. ನಾವೇ ಬೇಕು ಅಂತ ಈಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಿದ್ದೇನೆ. ಒಬ್ಬನು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಅವನೊಳಗೆ ಪ್ರವೇಶಿಸಿ ಆತನೊಂದಿಗೆ ಊಟ ಮಾಡುವೆನೋ ಎಂಬುದಾಗಿ ಓ ನಮ್ಮ ದೇವರಾದ ಕರ್ತನು ಹೇಳುತ್ತಿದ್ದಾನೆ. ಪ್ರೀತಿ ದೇವರ ಮಕ್ಕಳೇ, ಓ ಹಲ್ಲೆಲೂಯಾ, ಓ ಸ್ತೋತ್ರ. ನಿಮ್ಮ ಹೃದಯವು ದೇವರ ವಾಸಸ್ಥಾನವಾಗಲಿ, ದೇವರ ವಾಸಸ್ಥಾನವಾಗಲಿ. ನಿಮ್ಮ ಹೃದಯವನ್ನು ದೇವರಿಗೆ ಕೊಡಲಿ, ನಿಮ್ಮ ಹೃದಯವನ್ನು ದೇವರಿಗೆ ಕೊಡ್ರಿ. ಆತನು ಬಂದು ವಾಸ ಮಾಡಲಿ. ಆ ಯೆರೂಸಲೇಮಿನ ಸೌಭಾಗ್ಯ, ಆ ಯೆರೂಸಲೇಮ್ ಮಹಾರಾಜವಿನ
ಒಂದು ನಗರವು, ದೇವರ ಒಂದು ನಗರವು. ನೀವು ದೇವರ ನಗರವಾಗಿ ಮಾರ್ಪಡ್ರಿ, ನೀವು ದೇವರ ಪಟ್ಟಣವಾಗಿ ಮಾರ್ಪಡ್ರಿ. ನಿಮ್ಮಿಂದ ಯಾವ ಕೊಳಕು ಮಾತುಗಳು ಬರಬೇಡ, ನಿಮ್ಮಿಂದ ಯಾವ ಕೆಟ್ಟ ಮಾತುಗಳು ಬೇಡ, ನಿಮ್ಮಿಂದ ಯಾವ ಬೇಡದಿರೋ ಕಾರ್ಯಗಳು ಬೇಡ. ಏಕೆಂದರೆ ನಮ್ಮಲ್ಲಿರುವ ದೇವರು ಪರಿಶುದ್ಧವಾದ ದೇವರು, ನಮ್ಮಲ್ಲಿರುವಂತಹ ದೇವರು ಪರಿಶುದ್ಧವಾದವರು. ಆತನಿಗೆ ನಮ್ಮ ಹೃದಯವನ್ನು ಕೊಡುವಾಗ ಆತ ನಮ್ಮ ಹೃದಯವನ್ನು ಪರಿಶುದ್ಧತೆಯಿಂದ ಕಾಪಾಡಿ ಅದರಲ್ಲಿ ನಿತ್ಯವೂ ವಾಸ ಮಾಡುವ ಕರ್ತನಾಗಿ ಆತ ನಿಮ್ಮಲ್ಲಿ ವಾಸ ಮಾಡುವುದಾದ್ರೆ ನಿಮ್ಮ ಜೀವಿತ ಎಷ್ಟು ಸಂತೋಷ, ನಿಮ್ಮ ಜೀವಿತ ಎಷ್ಟು ಒಂದು ಅಭಿವೃದ್ಧಿ ಆಗ್ತದೆ. ಓ ಹಾಲೆಲೂಯ. ನಿಮ್ಮನ್ನು ಒಪ್ಪಿಸಿಕೊಡಿ ದೇವರಿಗೆ. ಯೇಸಪ್ಪ, ಇಗೋ ನನ್ನ ಹೃದಯವನ್ನು ನಿನಗೋಸ್ಕರ ತೆರೆಯುತ್ತಿದ್ದೀನಿ ಯೇಸಪ್ಪ, ನೀವು ಬಂದುಬಿಡಿ. ಇದರಲ್ಲಿ ಬೇರೆ ಯಾವ ಸೈತಾನ ಕ್ರಿಯೆಗಳು ಬೇಡ, ಯಾವ ಕೆಟ್ಟ ಆಲೋಚನೆಗಳು ಬೇಡ, ಯಾವ ಕೆಟ್ಟ ಕ್ರಿಯೆಗಳು ಬೇಡ ಅಪ್ಪ. ಇದು ಪರಿಶುದ್ಧತೆಯಿಂದ ತುಂಬಲ್ಪಡಲಿ, ಇದು ಪರಿಶುದ್ಧತೆ ಆಗಲಿ. ನೀನು ನನ್ನಲ್ಲಿದ್ದು ಆಳಿಗೆ ಮಾಡಿ ಯೇಸಪ್ಪ, ನೀನು ನನ್ನಲ್ಲಿದ್ದು ನಮ್ಮನ್ನು ಆಳಿಗೆ ಮಾಡಿ ಯೇಸಪ್ಪ. ಓ, ನನ್ನನ್ನು ಬಲಿಯಾಗಿ ನಿನ್ನಲ್ಲಿ ಅರ್ಪಿಸ್ತಾ ಇದ್ದೀನಿ. ನನಗೋಸ್ಕರ ಪ್ರಾಣ ಕೊಟ್ಟಂತ ದೇವರು ನನ್ನಲ್ಲಿ ಎಷ್ಟು ಪ್ರೀತಿ ಇಟ್ಟಿದೆಯಾ ಅನ್ನೋದನ್ನ ನೀನು ಆ ಕಲ್ವಾರಿ ಶಿಲುಬೆಯಲ್ಲಿ ನೀನು ತೋರಿಸಿಕೊಟ್ಟಿದ್ಯಾ ಯೇಸಪ್ಪ. ನೀನು ನನ್ನಲ್ಲಿರಬೇಕು, ನಿನ್ನ ಸ್ವಭಾವ ನನಗೆ ಬರಬೇಕು, ನಿನ್ನನ್ನು ನಾನು ಲೋಕಕ್ಕೆ ಪ್ರಕಟಿಸಬೇಕು ರಾಜ. ಹೌದು, ನನ್ನನ್ನು ನೋಡುವಂತವರು ನಿನ್ನನ್ನು ನೋಡುವ ಬೇಕು ಸ್ವಾಮಿ. ನನ್ನ ಕಾಣುವಂತವರು ನಿನ್ನನ್ನು ಕಾಣಬೇಕು. ನನ್ನ ಸ್ವಭಾವಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಕ್ರಿಯೆಗಳಲ್ಲಿ ನಾನು ಯೇಸುವನ್ನೇ ನಾನು ತೋರಿಸ್ಬೇಕಪ್ಪ. ಆ ರೀತಿ ನನ್ನಲ್ಲಿ ಬಂದುಬಿಡು, ನೀನೇ ನನ್ನ ನಡೆಸು ಸ್ವಾಮಿ, ನನ್ನ ನಡೆಸು. ನಿನ್ನ ಕೈಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ತಾ ಇದ್ದೀನಪ್ಪ. ಆಮೇಲೆ ಹಾಗೆಲ್ಲ ಎದ್ದು ನಿಂತುಕೊಳ್ಳಲ್ಲ. ಒಂದು ಗೀತೆಯನ್ನು ಹಾಡುವಾಗ ನಾವು ಕರ್ತನಿಗೋಸ್ಕರ ನಾವು ಕಾಣಿಕೆಯನ್ನು ಕೊಡೋಣ. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು, ನಿನ್ನ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ಕೃಪೆಯಿಂದ
ಏಸಪ್ಪ, ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಕೋಟಿ ಬಂದಿದೆ. ಈಗ ನಮ್ಮನ್ನ ಈ ಒಂದು ಸ್ಥಳಕ್ಕೆ ಕಂಡು ಬಂದು ಒಟ್ಟಾಗಿ ಆರಾಧಿಸುವುದಕ್ಕೆ ನೀನು ಮಾಡಿದಂತ ಕೃಪೆಗಳಿಗಾಗಿ ಸ್ತೋತ್ರ. ಯೇಸಪ್ಪ, ಈ ದಿವಸದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದಪ್ಪ, ನಿನ್ನ ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವೆ ಎಂಬುದಾಗಿ. ಹೌದಪ್ಪ, ಈ ಮಕ್ಕಳನ್ನ ಕುರಿತು ಒಂದು ಉದ್ದೇಶ ಉಂಟು. ಒಂದು ಯೆರೂಸಲೇಮಿನ ಹಾಗೆ ಆ ಯೆರೂಸಲೇಮಿನ ಸೌಭಾಗ್ಯವನ್ನು ಪಡೆದುಕೊಳ್ಳಬೇಕೆಂಬ ಒಂದು ಅಪೇಕ್ಷೆ ನಿನ್ನಲ್ಲಿದೆ ಯೇಸಪ್ಪ. ಯಸ್ ಲಾರ್ಡ್, ನೀನು ಮಕ್ಕಳನ್ನು ಆಶೀರ್ವದಿಸು. ಆ ಯೆರೂಸಲೇಮ್ ಯಾವ ರೀತಿಯಲ್ಲಿ ಪರ್ವತಗಳಿಂದ ಕಾದುಕೊಳ್ಳಲ್ಪಡುತ್ತಾ ಇದೆಯೋ ಹಾಗೆ ನೀನು ಈ ಮಕ್ಕಳನ್ನು ಸುತ್ತಲೂ ಇದ್ದು ನೀನು ಕಾದುಕೊಳ್ಳುವ ದೇವರಾಗಿದ್ದೀರಪ್ಪ. ನಾವು ಯಾವುದಕ್ಕೂ ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ನೀನು ಕಾಯುವ ದೇವರಾಗಿದ್ದೀರಪ್ಪ. ಒಂದು ವೇಳೆ ಈ ಸ್ಥಳದಲ್ಲಿ ಯಾರಾದರೂ ಸ್ತೋತ್ರ ಲೋಕದ ಕಷ್ಟಗಳು, ವೇದನೆಗಳು, ರೋಗಗಳು, ಇವುಗಳನ್ನು ಕುರಿತ ಭಯ ಈ ಮಕ್ಕಳನ್ನ ಕಾಡುತ್ತಾ ಇರುವುದಾದರೆ ಈ ವೇಳೆಯಲ್ಲಿ ಆ ಭಯಗಳು ಎಲ್ಲ ಈ ಮಕ್ಕಳನ್ನ ಬಿಟ್ಟು ಹೊರಟೋಗಲಿ ಯೇಸು ನಾಮದಲ್ಲಿ. ಓ ಹಲ್ಲೆಲೂಯಾ. ನಂಬಿಕೆ ಹುಟ್ಟಲಿ, ನಂಬಿಕೆ ಮಕ್ಕಳಲ್ಲಿ ಹುಟ್ಟಿ ಬರಲಿ. ನಾನು ಒಬ್ಬಂಟಿಯಾಗಿ ಅಲ್ಲ, ನನ್ನ ಜೊತೆಗೆ ದೇವರಿದ್ದಾನೆ. ದೇವರು ನನಗೆ ಪರ್ವತದ ಹಾಗೆ ನನ್ನನ್ನು ಸುತ್ತಲೂ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆಮೆನ್. ಸ್ತೋತ್ರ, ಸ್ತೋತ್ರ. ಈ ಲೋಕದಲ್ಲಿ ನಾನು ಶ್ರೇಷ್ಠವಾದ ವ್ಯಕ್ತಿಯಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಮಾತ್ರ ಅಲ್ಲ, ನನ್ನಲ್ಲೇ ಆತನು ತಂಗಿ ವಾಸಿಸಿ ನಮ್ಮನ್ನು ಆಶೀರ್ವದಿಸಿ ನಡೆಸುವ ದೇವರಾಗಿದ್ದಾನಂತ. ಹೌದಪ್ಪ, ಈ ಒಂದು ಯೆರೂಸಲೇಮಿನ ಸೌಭಾಗ್ಯ ಇಲ್ಲಿ ಬಂದಿರುವ ಎಲ್ಲರೂ ಪಡೆದುಕೊಳ್ಳಲಿ. ಈ ವಾಕ್ಯ ಯಾರ್ಯಾರ ಕಿವಿಗೆ ಬೀಳ್ತಾ ಇದೆಯೋ ಅವರೆಲ್ಲರೂ ಕೂಡ ಈ ಸೌಭಾಗ್ಯವನ್ನು ಹೊಂದಿಕೊಳ್ಳಲಿ ಅಪ್ಪ. ಎಸ್, ನೋಡುತ್ತಿರುವ ಒಬ್ಬೊಬ್ಬರ ಮೇಲೂ ಕೂಡ ಈ ಸೌಭಾಗ್ಯ ಇಳಿದು ಬರಲಿ ಅಪ್ಪ. ಆಶೀರ್ವದಿಸು, ಆಶೀರ್ವದಿಸು. ನಿನ್ನ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೀನಿಪ್ಪ. ಈ ವೇಳೆಯಲ್ಲಿ ಎಷ್ಟೋ ಜನ ಈ ಕೊರೋನಾ ವ್ಯಾಧಿಯಲ್ಲಿ ಅವಸ್ಥೆಯನ್ನ ಪಡುತ್ತಿದ್ದಾರೆ ಬಾ ಅಂತ ಒಬ್ಬೊಬ್ಬರಿಗಾಗಿಯೂ ಕೂಡ ಪ್ರಾರ್ಥಿಸ್ತಿದ್ದೀನಿ. ಒಬ್ಬೊಬ್ಬನು ಮುಟ್ಟು, ಒಬ್ಬೊಬ್ಬರಿಗೂ ನಿನ್ನ ಕೃಪೆಯನ್ನು ನೀಡು, ಒಬ್ಬೊಬ್ಬನು ಬಿಡಿಸಿ ಈ ಸಭಾ ಆಶೀರ್ವದಿಸಲು ಮೇಲೆ ಕೇಳ್ಕೊಳ್ತೀನಿ ಬಾ. ನಮ್ಮ ಪ್ರಾರ್ಥನೆ ಕೇಳುವ ದೇವರು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳ ಮೇಲೆ ದೇವರ ಕೃಪೆಯಲ್ಲಿ ಈ ವಾಕ್ಯಗಳನ್ನ ಕೇಳಿ ಅಂಗೀಕರಿಸಿಕೊಂಡ ಒಂದೊಂದು ಮಕ್ಕಳ ಮೇಲೆ ದೇವರ ಕೃಪೆಯಲ್ಲಿ ವಿಶೇಷವಾಗಿ ಸಮಯದಲ್ಲಿ ಯೇಸಪ್ಪಾ ಸ್ತೋತ್ರ ಸೇವೆಯನ್ನ ಮಾಡಲು ಮುಂದೆ ಬಂದು ನಿಂತುಕೊಂಡಿರುವ ಈ ಆನಂದ್ ಎಂಬ ಸಹೋದರಿಗೋಸ್ಕರ ಬೇಡ್ತೀವಪ್ಪ. ಆಶೀರ್ವದಿಸು. ಆಮೆನ್. ಸ್ತೋತ್ರ. ಓ ಹಲ್ಲೆಲೂಯಾ. ಆಮೆನ್. ಸ್ತೋತ್ರಪ್ಪ. ಆಮೆನ್. ತನ್ನ ಬೈಬಲ್ ಕಾಲೇಜನ್ನ ಆಮೆನ್ ಹಲ್ಲೆಲೂಯಾ ಆಮೆನ್ ಯಶಸ್ವಿಯಾಗಿ ಮುಗಿಸಲು ದೇವರ ಅನುಗ್ರಹ ಮಾಡಿ ಆಮೆನ್ ಮಾತ್ರ ಸೇವೆಯನ್ನ ಆಮೆನ್ ಸ್ತೋತ್ರ ನಡೆಸಲು ಧೈರ್ಯ, ಬಲ, ಜ್ಞಾನ ಕರ್ತನು ನೀಡಿ ನಡೆಸಿಯಪ್ಪ. ಇವತ್ತೇ ಒಪ್ಪಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೆನ್. ಆಮೆನ್. ಸೇರಿಯೊಳನ ನನ್ನ ಮನವೇಗವನ್ನು ಕೊಂಡಾರೆ, ನನ್ನ ಸರ್ವೇಂದ್ರಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ ನನ್ನ ಮನವೇಗವನ್ನು ಕೊಂಡಾರೆ, ಕರ್ತನು ಮಾಡಿರೋ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆ ನಮ್ಮೆಲ್ಲರ ಮೇಲೂ ಸದಾ ಕಾಲವು ನಿರಂತರವಾಗಿ ತಂಗಿರಲಿ. ಆಮೆನ್. ಆಮೆನ್. ಆಮೆನ್.
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು.